ನಾನೊಂದು ಕೂತ್ಕೊಳ್ತೇನೆ, ಮಾತಾಡುವ. ಅಧ್ಯಕ್ಷರೇ, ಈ ತರ ಸದನ ನಡೆಸಂಗಿದ್ರೆ ಏನ್ ಅಲ್ಲ, ಒಂದೇ ನಿಮಿಷ ಏನಕ್ಕೆ ನಡೆಸ್ಬೇಕು ಸದನ? ಅವ್ರಿಗೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ಜನ ನೋಡ್ತಾ ಇಲ್ವಾ? TA ಎಲ್ಲ ತಗೊಂತಾರೆ, ಜನ ನೋಡ್ತಾ ಇದಾರೆ. ಯಾರು ಬಂದೇ ಇಲ್ಲ. 9 ಗಂಟೆಯಿಂದ ಕೂತಿದ್ದೀರಿ ನಾವೆಲ್ಲರೂ ಕೂಡ. ಒಬ್ಬರು ನೋಡಿ, ಒಂದ್ ಫ್ರಂಟ್ ಬೆಂಚು ಇಲ್ಲ, ಸೆಕೆಂಡ್ ಬೆಂಚು ಇಲ್ಲ. ಏನ್ ಬೇಜವಾಬ್ದಾರಿ ಸರ್ಕಾರ ಇದು? ಒಂದು ಮಾನ ಮರ್ಯಾದೆ ಆದ್ರೂ ಬೇಕಲ್ಲ ಸರ್ಕಾರಕ್ಕೆ. ಒಂದು ಅಧಿವೇಶನ ಅಂದ್ರೆ ತಮ್ಗೆ ಗೌರವ ಕೊಡ್ಬೇಕು. ನಮಗ್ ಗೌರವ ಕೊಡೋದು ಬೇಡ, ವಿರೋಧ ಪಕ್ಷಕ್ಕೆ ತಮ್ಗಾದ್ರೂ ಗೌರವ ಕೊಡ್ಬೇಕಲ್ಲ. ತಾವು 9:15 ಏಕಾಗ್ತಾ ಇದ್ದೀರಾ? ಮಂತ್ರಿಗಳು ಬರ್ಲಿ, ಬೇಗ ಅವ್ರ ಬಿಲ್ಗಳು ಪಾಸ್ ಆಗ್ಲಿ, ಸದನ ನಡೀಲಿ ಅನ್ನೋ ದೃಷ್ಟಿಯಿಂದ ಆಗ್ತಾ ಇದ್ದೀರಾ. ಇಲ್ಲಿ ಏನು ಕೇರೇ ಇಲ್ಲ. ದಯವಿಟ್ಟು ವಿರೋಧ ಪಕ್ಷದ ನಾಯಕರು ಮಾನ ಮರ್ಯಾದೆ ಇರ್ತಾರೆ, ನಮಗೆ ಮಾನ ಮರ್ಯಾದೆ ಇದೆ ಇಲ್ಲ ಅಂತ ಅನ್ಸುತ್ತೆ. ಮಾಡುದು ತಪ್ಪು, ಮಾತಾಡ್ತೀವಿ. ಬರ್ಲಿ ನೋಡಿ, ಎರಡು ಯಾರು ಹಿಂದೆ ಹೋಗಪ್ಪ. ಮಾನ ಮರ್ಯಾದೆ ಇಲ್ಲ ಅಂತೀರಾ? ನಾವು ಮಾನ ಮರ್ಯಾದೆ 8 ಗಂಟೆಗೆ ಹಾಕ್ಬಿಡಿ, ಇಲ್ಲ 7 ಗಂಟೆಗೆ ಹಾಕಿ, ನಮ್ದೇನು ಬೇಜಾರಿಲ್ಲ. ಸದಸ್ಯರು ಕೂತ್ಕೊಳ್ಳಿ. ಮಾನ ಮರ್ಯಾದೆ ಇಲ್ಲ ಅಂತ ಇಲ್ಲಿ ಯಾರು ಬರ್ಲಿಲ್ಲ, ಅವ್ರ ಬಗ್ಗೆ ಮಾತಾಡೋದಿಲ್ಲ. ಇವರಿಂದ ಅದನ್ನ ಮಾತಾಡ್ತೀರಿ ನೀವು. ಈಗ ವಿಚಾರ ಅಂತ ಹೇಳಿದ್ರೆ, ನಾನು ಕೂಡ 4 ಮಂತ್ರಿಗಳಿದ್ದಾರೆ. ಆದ್ರೆ ನಾನು ಹೇಳ್ದಂತ ಹೇಳಿದ್ರೆ ಬಜೆಟ್ ಬಗ್ಗೆ ಚರ್ಚೆ ಆಗುವ ಆಗ ನೋಡಿ, ಸರ್ಕಾರಕ್ಕೆ ನಾನು ಹೇಳ್ದಿಷ್ಟೇ, ಇಲ್ಲಿ ಡಿಮಾಂಡ್ ಬಗ್ಗೆ ಚರ್ಚೆ ಆಗ್ತದೆ, ಬಜೆಟ್ ಬಗ್ಗೆ ಚರ್ಚೆ ಆವಾಗಲಾದ್ರೂ ಆ ಮಂತ್ರಿಗಳು ಬೇಕಲ್ಲ, ಆ ಸಬ್ಜೆಕ್ಟ್ ಸಂಬಂಧಪಟ್ಟ ಡಿಸ್ಕಸ್ ಮಾಡ್ತಾರೆ. ಇದರಲ್ಲಿ ಬೇರೆ ಸಂದರ್ಭದಲ್ಲಿ ಬೇರೆ ಕೆಲಸಗಳಿರುತ್ತೆ ಬೇರೆ. ಆದಾಗ ಇವತ್ತು 5 ಮಂತ್ರಿಗಳಿದ್ದಾರೆ, ಇಲ್ಲ ಅಂತಲ್ಲ. ಮತ್ತು ಫ್ರಂಟ್ ಲೈನ್ ಏನಾಗಿದೆ ಅಂತೇಳಿ, ಕೆಳಗೆ ಸತ್ಯಸಾಯಿ ಮುದ್ದೇನಹಳ್ಳಿ ಅವರ ಸಂಸ್ಥೆಯಿಂದ ಇವತ್ತು ರಾಜ್ಯದ ಎಲ್ಲ ಮಕ್ಕಳಿಗೆ ಇವತ್ತು ನಮ್ಮ ಶಿರಭಾಗ್ಯ ಯೋಜನೆಯಲ್ಲಿ ಪ್ರೋಟೀನ್ ಫುಡ್ ಕೂಡ ಕೊಡುವಂಥ ಒಂದು ಉದ್ಘಾಟನೆ ಕಾರ್ಯಕ್ರಮ ಇದೆ. ಅಲ್ಲಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಬೇರೆ ಎಲ್ಲ ಮಂತ್ರಿಗಳು ಅಲ್ಲಿದ್ದಾರೆ, ಬಂದು ಸೇರಿಕೊಳ್ತಾರೆ. ಆದ ಕಾರಣ ಬಹುಶಃ ಇದನ್ನು ನಾವು ಚರ್ಚೆ ಪ್ರಾರಂಭ ಮಾಡುವ. ನೀವು ಆ ಸಭೆನೆಲ್ಲ ಹಾಕಂಗಿದ್ರೆ ನಮ್ದು ಟೂರ್ ಐತೆ, 4-5 ಟೂರ್ಗೆ ಹೋಗ್ಬೇಕಾಯ್ತು. ನಾವು ಹೋಗ್ತೀರಿ, ನಿಮಗ್ ಗೌರವ ಕೊಟ್ಟು ನಾವು ಇಲ್ಲಿ ಬರ್ತಾ ಇರೋದಷ್ಟೇ. ನೀವು ಪರ್ಟಿಕ್ಯುಲರ್ ಆಗಿ ಹಿಂದೆಯಿಂದನೂ ಒಂದು ಪದ್ಧತಿ ಇದೆ. ಯಾವುದೇ ಮಂತ್ರಿನೂ ಸದನ ನಡೆಯುವಾಗ ಟೂರ್ ಹಾಕೊಂಬಾರ್ದು, ಎಲ್ಲನಾಗ್ಲಿ ಅದು ಹಾಕೋಣಕ್ಕೆ ಅವಶ್ಯಕತೆ ಏನಿದೆ? ನೀವು ನೋಡಿದ್ರೆ ನೋಡಿ, ನಮ್ಗೆಲ್ಲ ಜ್ವರ, ನೆಗಡಿ, ತಲೆನೋವು, ಸುನೀಲ್ಗೆ, ಇವ್ರಿಗೆ, ಸುರೇಶ್ ಕುಮಾರ್ ಅವ್ರಿಗೆ ಇಲ್ಲಿ 7 ಗಂಟೆ AC-ನಲ್ಲಿ ಕೂತ್ಕೊಂಡ್ರೆ ಬದುಕಕ್ಕಾಗಲ್ಲ. ನಮ್ಮ ಆರೋಗ್ಯ ಎಲ್ಲ ಹೋಗ್ಬಿಟ್ಟಿದೆ. ನೀವು ಎಲ್ಲ 9:15, 9:45 ಅದೇನ್ ಕಾಲು ಹಿಡ್ಕೊಂಡ್ಬಿಟ್ಟಿದ್ದೀರ ಗೊತ್ತಿಲ್ಲ. ನಮಗಿಲ್ಲಿ ಕಾಲು ಎಳಿತಾ ಐತೆ, ಗಂಟ್ಲು ನೋವು, ಕಣ್ಣೆಲ್ಲ ಇನ್ಫೆಕ್ಷನ್ ಆಗಿದೆ. ಇಲ್ಲ, ನನಗೆ ಡಬಲ್ ತಲೆ ಎಂಬುದು 2 ಮಾತ್ರ ತಗೊಂಡಿದ್ದೀನಿ. ಈಗ ನನ್ನ ಪರಿಸ್ಥಿತಿ 2 ಟ್ಯಾಬ್ಲೆಟ್ ತಗೊಂಡು ಅಡ್ಮಿಟ್ ಆಗೋ ಸ್ಟೇಜ್ ಇದೆ ನನ್ನ ಪರಿಸ್ಥಿತಿಯಲ್ಲಿ. ಈಗ ಬ್ಯಾಂಕ್ ಬರ್ತಾರೆ, 6 ಮಂತ್ರಿಗಳಿದ್ದಾರೆ, 6 ಮಂತ್ರಿಗಳಿಂದ ಸ್ಟಾರ್ಟ್ ಮಾಡುವ. ಮುಂದಿನ ಅಧಿವೇಶನದಲ್ಲಾದ್ರೂ ನೀವು ಅವ್ರು ಕೇಳಿ ಎಷ್ಟೊತ್ತಿಗೆ ಆಗುತ್ತೋ ಅಷ್ಟೊತ್ತಿಗೆ ನಾವು ಮಾಡೋಣ. ಈಗ ನೀವೇನೋ ಉದ್ದೇಶ, ಬೇರೆ ಉದ್ದೇಶ, ಅವ್ರದೇ ಬೇರೆ ಉದ್ದೇಶ ಐತೆ, ಅವ್ರದೇ ಅಜೆಂಡಾ ಬೇರೆ ಐತೆ. ಒಬ್ರು ನೋಡಿ ಬರ್ತಾರೆ, ಒಬ್ರು ಪ್ರಿನ್ಸಿಪಲ್ ಸೆಕ್ರೆಟರಿ ಇಲ್ಲ, ಯಾರು ಇಲ್ಲ. ನೋಟ್ ಮಾಡ್ತಾರೆ. ಈಗ ಎಲ್ಲ ಮಂತ್ರಿಗಳಿಲ್ಲ. ಈ ಸರ್ಕಾರಕ್ಕೆ ಏನ್ ಹೇಳ್ತೀರಿ ಹೇಳಿ? ನಮಗೆ ಬುದ್ಧಿವಾದ ಹೇಳ್ತಾ ಇದ್ದೀರಾ? ಸರ್ಕಾರಕ್ಕೆ ನಾನು ಹೇಳಿದ್ದೇನೆ, ಡಿಮಾಂಡ್ ಮತ್ತು ಬಜೆಟ್ ಚರ್ಚೆಯಾಗುವಾಗ ಬರಲೇಬೇಕು. ಅವ್ರಿಗಾದ್ರೂ ಹೇಳಿ. ಮತ್ತು ಸದನದಲ್ಲಿ ಸರಿಯಾದ ಸಮಯದಲ್ಲಿ ಅದು ಶಾಸಕರಲ್ಲಿ, ಮಂತ್ರಿಗಳಲ್ಲಿ ವ್ಯಕ್ತಿ ಬಂದು ಕೂತ್ಕೊಳ್ಳುವುದು, ಅದು ನನಗೆ ಗೌರವ ಕೊಡುವುದಾ, ನಿಮ್ಗೆ ಗೌರವ ಕೊಡುವುದಲ್ಲ. ಇದು ರಾಜ್ಯದ ಜನತೆ ಕೊಡುವಂತ ಗೌರವ. ಸರಿಯಾದ ಸಮಯದಲ್ಲಿ ಬಂದು ಅದು ಸರಿಯಾದ ನಡೆಸಲಿಕ್ಕೆ ಕಾರಣಕರ್ತ ಆಗದಿದ್ದಲ್ಲಿ ಅದು ಬಹುಶಃ ಅವರಿಗೆ ಆಗುವಂತ ದೊಡ್ಡ ಮಟ್ಟದ ಒಂದು ಏನ್ ಹೇಳ್ತೇನೆ ತೊಂದರೆ ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ. ಅದೇ ಸರಿಯಾದ ಸಮಯ ಇರಬೇಕು. ಈಗ ನೀವು ಇಲ್ಲ ಅಂತ ನೀವು ಹೇಳಿದ್ರೆ ಸಿಟಿಗೆ ಬೇರೆ ಸರ್ಕಾರ ಅಲ್ಲ, ಹಾಗೇನಿಲ್ಲ. ಈಗ ಅಧಿಕಾರಿಗಳು ಬರ್ಬೇಕಲ್ಲ, ಅಧಿಕಾರಿಗಳು ಕಾರ್ಯಕ್ರಮಗಳು ಇಡಬಾರ್ದಲ್ರಿ ಈ ಟೈಮ್ದಲ್ಲಿ. ಯಾರು ಇಡುದಿಲ್ಲ, ಇಡಬಾರ್ದು. ಹೌದು, ಕಾನೂನನ್ನು ನೋಡಿ, ನಮ್ಮ ಸಮಾಜದಲ್ಲಿ ಕಾನೂನನ್ನು ತುಂಡು ಮಾಡಬಹುದು, ಈ ಸಂಪ್ರದಾಯ ತುಂಡು ಮಾಡಲಿಕ್ಕೆ ಬಹಳ ಕಷ್ಟ ಇದೆ. ಎಲ್ಲ ಕಾಲದಲ್ಲಿ ಎಲ್ಲ ಕೂಡ ಅಲ್ಲಿ ಯಾಕೆ ಎಲ್ಲರೂ ಇಡ್ತಾರೆ ಆ ಸಂದರ್ಭದಲ್ಲಿ ಅಂತ ಹೇಳಿಕೊಂಡು ಸಿಗ್ತಾರಂತೆ. ಆ ಸಂದರ್ಭ ಇಟ್ಕೊಂಡು ನಮ್ಗೆ ಹಿಂದಿಂದ ಕೂಡ ನಾವು ನೋಡಿಕೊಂಡು ಇವತ್ತು ಬಂದಿದ್ದೇವೆ. ಇದನ್ನು ನಾವೆಲ್ಲ ಸುಧಾರಿಸಿಕೊಂಡು ಹೋಗುವ. ಎಲ್ಲ ರೋಗಕ್ಕೆ ಮದ್ದಿದೆ, ನಮ್ಮ ಟೆನ್ಷನ್ಗೊಂದು ಮದ್ದಿಲ್ಲ. ಅದಕ್ಕೊಂದು ಟೆನ್ಷನ್ ಮಾಡಿ ನನಗೆ ಸುಖ ಇಲ್ಲ. ಈಗ 6 ಮಂತ್ರಿಗಳಿದ್ದಾರೆ, ವಿಲ್ ಸ್ಟಾರ್ಟ್ ಚರ್ಚೆ ಮಾಡುವ.